ಈ ಏರಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ನಮ್ಮ ಬಾಬು ಜಗಜೀವನ ಕಲ್ಯಾಣ ಬೇಕಂತೇಳಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಎನ್.ಎಸ್. ಬೋಸರಾಜ್ ಸಾಹೇಬರನ್ನು ನಾವು ಕರ್ಕೊಂಡೋಗಿದ್ವಿ. ಆ ಸ್ಥಳದ ಪರಿಶೀಲನೆ ಮಾಡಿ ಒಂದು ಯಾವುದೋ ಒಂದು ಮದುವೆ ಇತ್ತು. ಮದುವಿದ್ದಾಗ ಭಾಳಷ್ಟು ಜನರು ಅಲ್ಲಿ ಸೇರಿದ್ರು. ಆ ಸೇರಿದಾಗ ಆ ಜನರು ಕೂಡ ಅವರಿಗೆ ಸಾರಿಗೆ ಭೇಟಿಯಾಗಿ ಸಾರಿಗೆ ಭಾಳ ಶಿಕ್ಷಣ ವ್ಯವಸ್ಥೆ ಇದೆ. ಯಾವುದೇ ಒಂದು ಮದುವೆ ಕಾರ್ಯಕ್ರಮ, ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತೊಟ್ಲ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮ ಮಾಡುವ ಕಾರಣಕ್ಕೆ ಮಾಡೋ ಕಾಲಕ್ಕೆ ಏನಾದರೂ ಇದು ಹೆಚ್ಚು ಕಡಿಮೆಯಾಗಿ ಬಿದ್ದರೆ ಭಾಳ ಅದನ್ನ ಬೋಸರಾಜ್ ಸಾಹೇಬರ ಅಪ್ರೋಚ್ ಆಗಿ ಸರ್ ಬಾಬು ಜಗಜೀವನ ಕಲ್ಯಾಣ ಭಾಳ ಅವಶ್ಯಕತೆ ಸರ್. ಎಲ್ಲ ಬಡವರು ಬಗ್ಗೆ ಎಲ್ಲರೂ ಮಾಡ್ಕೊಂತಾರ. ದುಡ್ಡಿದ್ದವ್ರಿಗೆ ಮಾತ್ರ ದುಡ್ಡಿದ್ದವ್ರು ಎಲ್ಲರೂ ಹೋಗ್ತಾರ. ಬಡವರಿಗೆ ಮಾಡೋಲ್ಲ. ಯಾವ ವರ್ಷ ಆಗಿದ್ದು ಹೋಗಿದ್ದೇವಾಗ ಡೆಲಿಗೇಷನ್ ಹೋಗಿದ್ದು ಹೇಳಿದ್ದೇವಾಗ ಯಾವ ವರ್ಷ? ನಾವು ಸರ್ 25 ಸರ್ 24 ಲೆಟರ್ ಕೊಟ್ಟರು ವಸಂತ್ ಕುಮಾರ್ ಕೊಟ್ಟಿದ್ದು 28/2024 ಎಲ್ಲ ಸ್ಟೇಟಸ್ ಅವರು ಸ್ಟೇಟಸ್ ಹಾಕಿದ್ರು. ಅವ್ರು ಹಾಕಿದ್ರು ಸ್ಟೇಟಸ್. ಅವ್ರು 24 ಮಾತಾಡ್ತಾರ. ಯಾರು ಹೆಸರು ಹೇಳ್ರಿ ಸರ್? ನಾವು ಬರಿಬೇಕಲ್ಲ. ಯಾರು ಹೇಳೋದು ಹೆಸರು ಹೇಳಿ ಬರಿಬೇಕು. ಇಲ್ಲ ಹೇಳೋಲ್ರಿ, ಇನ್ನೂ ಧೈರ್ಯ ಇಲ್ಲ ನಿಮಗೆ. ಹಂಗೆ ಹೇಳಿ. ವಸಂತ್ ಕುಮಾರ್ ಅವರು ಅದು ಲಾಸ್ಟ್ ಏನ್ ಕೊಟ್ಟಾರಂದ್ರೆ ಶವಯಾತ್ರೆ ಅಧ್ಯಯನ ಮಾಡಿಕೊಡ್ತಾರೆ ಸರ್. ಒಳ್ಳೆ ಸರ್ ಒಂದು ಜನ್ಮ ನೀಡಿದಂಥ ಒಂದು ಏರಿಯಾದಲ್ಲಿ ಸೇವಕರು ನೋಡ್ತೀರಂದ್ರೆ ಅದು ವೈಕುಂಠ ಒಳ್ಳೆ ಅಂತಿಮ ಸಂಸ್ಕಾರ. ನಾವು ನೋಡ್ತೀವಿ. ಬಟ್ ಆದರೆ ದೌಡಪೇಟೆ ಕೆಲಸದ ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ಕೊಡಬೇಕಾಗಿತ್ತು. ಸ್ಥಳದು ನೆನಪಿರಬೇಕು. ರಾಜಕೀಯ ಕುತಂತ್ರ ಎಲ್ಲ ಹೋಗಿ ಅಲ್ಲಿ ಸಮಾಜಕ್ಕೆ ನಮ್ಮ ಅಣ್ಣವ್ರು ಬರೆದಿದ್ರು. ಯಾರೋ ಸತ್ಯನಾರಾಯಣ 1.5 ಕೋಟಿಗೆ ಅಲ್ಲಿ ಕುರುಬ ಸಮಾಜಕ್ಕೆ ಕೊಟ್ಟಾರ. ಬಟ್ ಯಾದವ್ ಸಮಾಜಕ್ಕೆ 80 ಲಕ್ಷ ಕೊಟ್ಟಾರ. ಎಲ್ಲ ಒಳ್ಳೆ ಹೆಂಗ್ ಮಾತಾಡ ಕಾಂಗ್ರೆಸ್ ಲೀಡರ್ ಆಕ್ಚುಲಿ ಹಂಗ್ ಲೆಕ್ಕ ಹಾಕಿದ್ರೆ ಬಶೀರ್ ಅವ್ರು ಹೇಳಿದಷ್ಟೇ ಗೊತ್ತು ಯಾರು ಯಾರಿಗೆ ಮಾಡ್ರಿ ಅಂತ. ಅವರೊಂದು ಓಪನ್ ಹೇಳಾರ. ನೀವು ಇಡೀ ಹೇಳೋದು ಅಂಜಕತ್ತೀರಿ. ಓಪನ್ ಕುರುಬ ಸಹೋದರರಿಗೆ ಏನು ಬರುತ್ತೆ ಅಂತಪ್ಪ ಅಂತ ಯಾವ್ದು ಹೇಳಿಲ್ಲ, ಯಾವ್ದು ಮಾಡಿಲ್ಲ. ಮಾಡ್ತೀರಾ ಸರ್? ಹೇಳ್ರಿ.